की जय, पवन सुत हनुमान की माता की जय, गंगा माता की जय, गो माता की जय, कावेरी माता की जय, सीता माता की जय, माता की जय, जय श्री राम। ಅದು ಕರೆಕ್ಟ್ ಅಷ್ಟೇ, ಅದೇನು ಬ್ರಹ್ಮ ವಿದ್ಯೆ ಅಲ್ಲ. ಶಿಬಿರ ನಡೀತಾ ಇದೆ. ಅತ್ಯಂತ ಶ್ರೇಷ್ಠ ದಾನ ಅಂದ್ರೆ ರಕ್ತದಾನ. ನಾನು ಮೆಡಿಕಲ್ ಸ್ಟೂಡೆಂಟ್ ಬಳ್ಳಾರಿ ಒಳಗಿದ್ದಾಗೆ ನನ್ನ ಟೀಚರ್ ಅನಂತರಾಜ್ ಅಂತ ಪಾಠ ಮಾಡೋವಾಗೇನೆ ರಕ್ತ ವಾಂತಿ ಮಾಡ್ಕೊಂಡು ಬಿದ್ದೋಗ್ತಾರೆ. ಅವಾಗ ನಾವು 18 ಜನ ಹುಡುಗರು ರಕ್ತದಾನ ಮಾಡಿ ನನ್ನ ಟೀಚರ್ನ ಉಳಿಸ್ಕೊಂಡು, ರಕ್ತದಾನ ಪ್ರತಿಯೊಬ್ಬರು ಕೂಡ 18 ವರ್ಷದಿಂದ 65 ವರ್ಷದವರೆಗೂ 6 ತಿಂಗಳಿಗೊಂದ್ಸಲ, ಯೂಶಲಿ ಹೆಣ್ಮಕ್ಳಾದ್ರೆ 6 ತಿಂಗಳಿಗೊಂದ್ಸರಿ, ಗಂಡು ಮಕ್ಳಾದ್ರೆ 3 ತಿಂಗಳಿಗೂ ಕೊಡ್ಬೋದು. ರಕ್ತ ನೀವು ಕೊಡೋದ್ರಿಂದ ಬೇರೆಯವರಿಗೆ ಸಹಾಯ. ಅದರೊಳಗಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ, ನಾನೊಬ್ಬ ಸರ್ಜನ್, ನಿಮ್ಮ ರಕ್ತದ ಮಹತ್ವ ನಮ್ಗೆ ಹೆಂಗ್ ಗೊತ್ತು ಅಂದ್ರೆ, ಒಂದೇ ರಾತ್ರಿ ನಾನು 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದೀನಿ. ಬುಲೆಟ್ ತೆಗೆಯೋದಲ್ಲ, ಡ್ಯಾಮೇಜ್ ಹೆಂಗಾಗಿರುತ್ತೆ ಅಂದ್ರೆ, ಆ ಸಮಯದಲ್ಲಿ ನನ್ನ ಕೆಲಸಕ್ಕಿಂತ ನನಗೆ ಬಹಳ ಮುಖ್ಯವಾದ್ದು ನೀವು ಕೊಟ್ಟಂತ ರಕ್ತ. ಅಂಜನಪ್ಪ ಅವ್ರು ಮಾತಾಡಿದ ಮೇಲೆ ನಾವೇನು ಮಾತಾಡಬೇಕಾಗಿಲ್ಲ. ಅವರ ಅಭಿಮಾನಿ ನಾನು. ಇವತ್ತೊಂದು ಸಮಾಜಮುಖಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾರ್ಥಕತೆ, ಧನ್ಯತೆ ನಮಗೆಲ್ಲ ಇದೆ. ಅದಕ್ಕೆ ನಾನು BHN ಶ್ರೀಧರ್ ಅವ್ರನ್ನ ಅವರಿಗೆ ಅಭಿನಂದನೆಗಳು. ಇಂಥದ್ದು ನಡಿಬೇಕು, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿರೋ ವ್ಯಕ್ತಿ ನಮ್ಮ BHN ಶ್ರೀಧರ್ ಅವರು. ಡಾಕ್ಟರ್ ಅಂತ ದೊಡ್ಡ ವ್ಯಕ್ತಿಗಳಲ್ಲಿ ಇಲ್ಲಿ ಬಂದಿದ್ದಾರೆ. ಇವತ್ತೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಡೆ ನೋಡಿದರೆ ಕಡ್ಡಿನ ತಪಾಸಣೆ, ರಕ್ತದಾನ ಶಿಬಿರ ಇದೆ, ಎಲ್ಲವೂ ಇದೆ. ಜೊತೆಗೆ ಒಂದು ಸಾಂಸ್ಕೃತಿಕ ವಾತಾವರಣ. ಇದು ಕಳೆಯನ್ನು ಹೊತ್ಕೊಂಡು ಅವರು ಜನಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಎಲ್ಲರನ್ನೂ ಬೆಳೆಸಿ ಅವರೂ ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇಂಥವ್ರು ಬೇಕು. ಆಮೇಲೆ ನಮ್ಮಂಥ ಏನು ಸೇವಕರನ್ನ ಕರೆದು ಈ ಥರ ಮಾಡಿಸೋಣ, ಆ ಥರ ಮಾಡಿಸೋಣ ಅಂತ ವಿಚಾರಿಸಿ ಈ ಥರ ವೇದಿಕೆನ ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿಕರ್ತನಿಗೆ ನನಗೆ ಯಾವಾಗಲೂ ಒಂದು ನಮಸ್ಕಾರ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಯಾವತ್ತೂ ಇರೋವರೆಗೂ ಅವ್ರದ್ದು ಏನೇನು ಬೇಕೋ ಬೇಡ ಎಲ್ಲ ನೋಡಿಕೊಂಡು ಹೆಮ್ಮೆ ಅನಿಸುತ್ತೆ ನಾ ಈ ಪ್ರೋಗ್ರಾಮ್ ಬಂದಿರೋದು. ಶಶಿಧರ್ ಕೋಟೆ ಅವ್ರು ನೋಡ್ತಾ ಇದ್ದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಯಾಕಂದರೆ ಅವ್ರದ್ದು ಬೆಲೆನೇ ಬೇರೆ, ಆ ಖುಷಿ ಸಿಗ್ತದೆ. ಅದೇ ಎಲ್ಲರೂ ಗಣ್ಯ ವ್ಯಕ್ತಿಗಳಿದ್ದಾರೆ, ಹೆಸರುಗಳು ಹೇಳೋಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಒಳ್ಳೇದಾಗಿ ಬೆಳೀರಿ, ಬೆಳೆಸಿ. ನನ್ನ ಭಾರತ ಮಾತೆಗೆ ನನ್ನ ಪ್ರಾಣವನ್ನು ಕೊಡ್ತೀನಿ, ನನ್ನ ರಕ್ತ ದಾನ ಮಾಡ್ತೇನೆ. ಸಂತೋಷ ಅಂತ ಮಂಡಲ ಸದಸ್ಯ ಆಗಿ ರಕ್ತದಾನದಲ್ಲಿ ವಿಶ್ವ ಗಿನ್ನಿಸ್ ದಾಖಲೆಯನ್ನು ಮಾಡಿದಂಥ ಒಬ್ಬ ಮಹಿಳೆ. ಇವತ್ತು ಶ್ರೀಧರ್ ಅವರು ನಮ್ಮ ಹೊಸಳ್ಳಿ ಪಾರ್ಕಲ್ಲಿ, ಉದ್ಯಾನವನದಲ್ಲಿ ಎಲ್ಲೆಡೆಯೂ ಆರೋಗ್ಯ, ಎಲ್ಲರಲ್ಲಿಯೂ ಆರೋಗ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅವರು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಅವರ ಆರೋಗ್ಯ, ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಯಾಕೆಂತಂದರೆ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಇದ್ದ ಹಾಗೆ. ನಮ್ಮ ಹತ್ರ ಆರೋಗ್ಯ ಇದ್ದರೆ ಸಂಪಾದನೆನೂ ಮಾಡ್ಬೋದು, ಇನ್ನೂ ಬೇಕಾದಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ಬೋದು. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ನಾನು ಹಾರೈಸ್ತೀನಿ. ಅವ್ರಿಗೆ ಶುಭವಾಗಿ.